ಉಪ್ಪಿಲ್ಲ ಅಂದ್ರೆ ಯಾವ ಆಹಾರನೂ ರುಚಿ ಕೊಡಲ್ಲ ಅಲ್ವಾ? ಉಪ್ಪಾಗೋದೆಲ್ಲಿ? ಸಮುದ್ರದಲ್ಲಿ. ಸಮುದ್ರಕ್ಕೆ ಪ್ರಪಂಚದ ಕೊಳೆಯೆಲ್ಲ ಹೋಗುತ್ತೆ, ಇನ್ಕ್ಲೂಡಿಂಗ್ ಅವ್ರ ಬೆಂಗಳೂರು ವಾಟರ್. ಪ್ರಪಂಚದ ಕೊಳೆಯೆಲ್ಲ ಸಮುದ್ರಕ್ಕೆ ಹೋಗುತ್ತೆ. ಕಾಡು ಸತ್ತಿರತಕ್ಕಂಥ ಪ್ರಾಣಿಗಳು ಗಲೀಜುಗಳು ಎಲ್ಲ ನದಿಗಳಿಂದ ಮೂಲಕ ಸಮುದ್ರಕ್ಕೆ ಹೋಗುತ್ತೆ. ಸಮುದ್ರತಕ್ಕಂಥ ಎಲ್ಲ ಪ್ರಾಣಿಗಳ ಗಲೀಜು ಎಲ್ಲ ಅಲ್ಲೇ ಇರುತ್ತೆ. ಎಲ್ಲ ಸಮುದ್ರದ ನೀರು ಕಾದು ಕಾದು ಒಳ್ಳೆ ನೀರು ಮೇಲು ಹೋಗಿ ಮೋಡವಾಗಿ ಮೋಡ ಎಲ್ಲ ಕಡೆ ಪಸರಿಸಿ ನೀರು ಬೀಳುತ್ತೆ. ಸೊ ಮೋಡ ಪದೇ ಪದೇ ನೀರು ಆವಿಯಾಗಿ ಹೋಗಿ 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 ಕಾನ್ಸಂಟ್ರೇಟೆಡ್ ಗಲೀಜ್ ಇಸ್ ಕನ್ವರ್ಟೆಡ್ ಇಂಟು ಸಾಲ್ಟ್. ಪ್ರಪಂಚದ ಕೊಳೆ, ಸಮುದ್ರದ ಕೊಳೆ ಎಲ್ಲವೂ ಕನ್ವರ್ಟ್ ಆಗಿ ಕಾನ್ಸಂಟ್ರೇಟ್, ಪದೇ ಪದೇ ಒಳ್ಳೊಳ್ಳೆ ನೀರು ಹೋಗ್ತಾ ಇರುತ್ತಲ್ಲ, ಕಾನ್ಸಂಟ್ರೇಟೆಡ್ ಗಲೀಜ್ ಈಸ್ ಕನ್ವರ್ಟೆಡ್ ಇಂಟು ಸಾಲ್ಟ್. ನಮ್ಗೆ ರುಚಿ ಕೊಡ್ತಾ ಇರೋದು ಯಾವುದು? ಕಾನ್ಸಂಟ್ರೇಟೆಡ್ ಗಲೀಜು. ಈಗ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಹೆಂಗ್ ಹೇಳ್ತೀರಾ ಅಂತ. ಈಗ ತರಕಾರಿ, ಒಂದಡಿ ಮಣ್ಣಲ್ಲಿ ಬೆಳಿತೀವಿ ತರಕಾರಿ. ಒಂದಡಿ ಮಣ್ಣಿಗೆ ಮೂಲಂಗಿ ಅದು ಸಣ್ಣ ಪಟ್ಟ ತರಕಾರಿ ಸೊಪ್ಪೆಲ್ಲ ಬೆಳಿತೀವಲ್ಲ, ಅದು ಗೊಬ್ಬರ ಹಾಕಿರ್ತೀವಿ. ಗೊಬ್ಬರ ಯಾವುದು? ಗಲೀಜು. ಗೊಬ್ಬರ ಅಂದ್ರೆ ಗಲೀಜ್ ತಾನೆ, ಅದನ್ನ ಹಾಕಿರ್ತೀವಿ. ಆ ತರಕಾರಿ ರಸ ಇರ್ಕೊಂಡು ತರಕಾರಿ ಬರುತ್ತೆ. ಅದು ಒಂದಡಿ ಮಣ್ಣಲ್ಲಿ ಗೊಬ್ಬರ ಎಲ್ಲ ಖಾಲಿ ಆಗ್ಬಿಡುತ್ತೆ, ಮಣ್ಣು ಹಂಗೆ ಇರುತ್ತೆ. ಸೊ ಆ ಗಲೀಜೆಲ್ಲ ಇರ್ಕೊಂಡು ತರಕಾರಿ ಆಯ್ತು. ಅದು ತರಕಾರಿ ತಂದು ತಿಂದ್ರಿ. ಸೊ ತಿಂತಾ ಇರೋದು ಯಾವುದು? ಗೊಬ್ಬರ, ಗಲೀಜು. ಹೌದು ತಾನೆ? ಗೊಬ್ಬರ ಹೇಳ್ಕೊಂಡು ತಂದು ತರಕಾರಿ ಆಯ್ತದ್ದು ತಿಂದ್ರಿ. ನೆಕ್ಸ್ಟ್ ಪ್ರೂಫ್, ನೀವು ತಿಂದಿರೋದು ಗಲೀಜು ಅಂತ. ತಿಂದಾದ್ಮೇಲೆ ನಿನ್ನ ದೇಹದಿಂದ ಹೊರಗಡೆ ಬಂದಾಗ ಗಮ್ಮನ್ನತ್ತೋ ಗಲೀಜು ವಾಸನೆ ಬರುತ್ತೋ? ನಿನ್ನ ದೇಹದಿಂದ ಬರತಕ್ಕಂಥ ಪ್ರತಿಯೊಂದು ಪದಾರ್ಥಗಳು ಗಬ್ಬು. 3 ದಿನ ಬಾಯಿ ಉಜ್ಜಿಲ್ಲ ಅಂದ್ರೆ ಬಾಯಿ ಗಬ್ಬು ಬಂದ್ಬಿಡುತ್ತೆ. ಮೂಗಲ್ಲಿ ಗೊಂಡೆ ತೆಗ್ದಿಲ್ಲದ ಅಲ್ಲೇ ಸ್ಟಾಕ್ ಆದ್ರೆ ಗಲೀಜು ಬಂದ್ಬಿಡುತ್ತೆ. ದೇಹದಲ್ಲಿ ಎಷ್ಟು ಸ್ಟಾಕ್ ಇದೆ, ಗಲೀಜೆಲ್ಲ ಇದೆ. ಅರ್ಥ ಆಯ್ತಾ? ಇಲ್ಲಿ ಸ್ಟಾಕ್ ಇದೆ, ಎಲ್ಲ ಪ್ರತಿಯೊಂದು ಗಲೀಜು ತುಂಬಿಕೊಂಡಿದೆ. ತಿಂತಾ ಇರೋದು ಗಲೀಜು, ರುಚಿ ಕೊಡ್ತಾ ಇರೋದು ಗಲೀಜು, ಎಲ್ಲವೂ ಗಲೀಜು, ಹೊರಗಡೆ ಬರೋದೆಲ್ಲ ಗಲೀಜು. ಇದರ ಯಾವ್ದು ನೀನು ಮಡಿ ಇರೋದು? ಮೇಲ್ಗಡೆ ಸ್ನಾನ ಮಾಡ್ಕೊಬಿಟ್ಟು ನೀರು ಹಾಕ್ಬಿಟ್ಟು ನಾನು ಮಡಿ ಅಂದ್ರೆ ಒಳಗಡೆ ಗಲೀಜು ತುಂಬಿಕೊಂಡಿಲ್ವಾ? ಎಲ್ಲ ಕಡೆ ತುಂಬಿದೆ ಗಲೀಜು. ಮಡಿ ಅನ್ನೋದು ಇಲ್ವೇ ಇಲ್ಲ. ಮಡಿ ಅನ್ನೋದು ನಿನ್ನ ಮನಸ್ಸಿನ ಭಾವನೆ, ನಿನ್ನ ಮನಸ್ಸಿನ ಭಾವನೆ ಅಷ್ಟನೇ. ನೀನು ತಿಂತಾ ಇರೋದೇ ಗಲೀಜಲ್ಲ. ನೀನು ರುಚಿ ಎಂತ ಟೇಸ್ಟ್, ಉಪ್ಪಿಲ್ಲ ಅಂದ್ರೆ ಯಾವ ಆಹಾರ ರುಚಿ ಬರಲ್ಲ. ಅದಾಗ್ತಾ ಇರೋದು ಯಾವ? ಇಲ್ಲಿ ಸಮುದ್ರದಲ್ಲಿ ಎಲ್ಲ ಕೊಳೆಗಳೆಲ್ಲ ಕೊಳ್ತು ಕೊಳ್ತು ಕಾನ್ಸಂಟ್ರೇಟ್ ಆಗಿ ಕನ್ವರ್ಟೆಡ್ ಇಂಟು ಸಾಲ್ಟ್.